ಜಡೇಜಾ ಅವರ ಸೀಮ್ ಪೊಸಿಷನ್, ಅಕ್ಷರ್ ಪಟೇಲ್ ಅವರ ಸೀಮ್ ಪೊಸಿಷನ್ ಎಷ್ಟು ವ್ಯತ್ಯಾಸ ಇದೆ, ಅವ್ರ ಬೌಲಿಂಗ್ ಅಲ್ಲಿ ಯಾಕೆ ಇಷ್ಟೊಂದು ವ್ಯತ್ಯಾಸ ಇದೆ ಅಂತ ಹೇಳಬೇಕು ಅಂತಂದ್ರೆ ಫಸ್ಟ್ ನೋಡ್ಬೇಕಾದ್ರೆ ಅವ್ರ ಸೀಮ್ ಪೊಸಿಷನ್. ಜಡೇಜಾ ಡೆಲಿವರ್ ಮಾಡೋ ಟೈಮಲ್ಲಿ ನನ್ನ ಮೇಲೆ ತಿಲ್ಲ ಕೈ ಕೆಳಗಡೆ ಇಟ್ಕೊಂಡು ತೋರ್ಸಿ ನಿಮ್ಮ ಅನುಕೂಲಕ್ಕೆ ಬಾಲ್ ನನ್ನ ಕಡೆ ಇರುತ್ತೆ. ಸೊ ಬಾಲ್ ಮೇಲೆ ಟರ್ನ್ ಕೊಡೋದು ಹಿಂಗಿರುತ್ತೆ. ರಿಸ್ಟ್ ಇದೆಯಲ್ಲ ಅದ್ರದ್ದು ಬ್ಯಾಕ್ ನಿಮ್ಗೆ ಮಿಡುಕೆಟ್ ಕಡೆ ಇರುತ್ತೆ. ಆದ್ರೆ ಅಕ್ಷರ್ ಪಟೇಲ್ ಹಂಗಲ್ಲ, ಹಿಂಗಿರುತ್ತೆ. ಇದು ಅಂಡರ್ ಕಟ್ಟಿಂಗ್ ಸೀಮ್ ಪೊಸಿಷನ್ ನೋಡಿ, ಹಿಂಗಿರುತ್ತೆ. ಬಿದ್ದ ತಕ್ಷಣ ಸ್ಟ್ರೇಟ್ ಹೋಗುತ್ತೆ. ಇವ್ರದ್ದು ಹಿಂಗಿದೆ. ನಾನು ಹಿಂಗ್ ತಿರುಗಿಸಿದಾಗ ಏನಾಗುತ್ತೆ ಅಂದ್ರೆ ಈ ಸೀಮ್ ಪೊಸಿಷನ್ ಸ್ಟ್ರೇಟ್ ಆಗಿರುತ್ತೆ. ಲಾಕ್ ಮಾಡಿ ಅನ್ಲಾಕ್ ಮಾಡ್ತಾರಲ್ಲ, ಹಿಂಗ್ ಮಾಡಿದಾಗ ಸೀಮ್ ಪೊಸಿಷನ್ ಸಖತ್ ಸ್ಟ್ರೇಟ್ ಆಗಿರುತ್ತೆ, ಇಲ್ಲ ಟುವರ್ಡ್ಸ್ ಸ್ಲಿಪ್ ಇರುತ್ತೆ. ಜಡೇಜಾ ಬೌಲಿಂಗ್ ಮಾಡಿದಾಗ ಅಂದ್ರೆ ನಾನು ಹಿಂಗ್ ನಿಂತ್ಕೊಂಡಾಗ ರೈಟ್ ಹ್ಯಾಂಡರ್ಗೆ ಹಿಂಗಿರುತ್ತೆ, ಹಿಂಗ್ ಬಿದ್ದು ಹಿಂಗ್ ಸ್ಲಿಪ್ಗೆ ಹೋಗುತ್ತೆ. ಸೀಮ್ ಪೊಸಿಷನ್ ಹಿಂಗಿರುತ್ತೆ. ಹಿಂಗ್ ಸ್ಪಿನ್ ಮಾಡೋರು ಬಾಲ್ ಮೇಲೆ ಸಿಕ್ಕಾಪಟ್ಟೆ ರೆವಲ್ಯೂಷನ್ಸ್ ಕೊಡಬಹುದು. ಹಿಂಗ್ ಮಾಡಿದವ್ರು ಅಂಡರ್ ಕಟ್ಟಿಂಗ್ ಅಂದ್ರೆ ಹಿಂಗ್ ಬರುತ್ತೆ, ವೈಡ್ ಆಫ್ ದ ಕ್ರೀಸ್ ಹೋಗ್ಬಿಟ್ಟು ಅಕ್ಷರ್ ಪಟೇಲ್ ಹಿಂಗ್ ಅಂಡರ್ ಕಟ್ ಮಾಡ್ತಾರೆ. ಅವ್ರದ್ದು ಮೇಲಿಂದ ಹಿಂಗ್ ಬರೋದೇ ಇಲ್ಲ. ಹಾಗಾಗಿ ಅವ್ರಿಗೆ ಟರ್ನ್ ಸಿಗಲ್ಲ. ಬಿದ್ದ ತಕ್ಷಣ ಸ್ಟ್ರೇಟ್ ಆಗಿ ಹೋಗುತ್ತೆ. ಜಡೇಜಾ ಹಂಗಲ್ಲ, ಹಿಂಗ್ ತಿರುಗಿಸ್ತಾ ಇರೋದ್ರಿಂದ ಬಿದ್ದ ತಕ್ಷಣ ಹಿಂಗ್ ಸೀದಾ ಟರ್ನ್ ಆಗುತ್ತೆ. ಸೊ ಸೀಮ್ ಪೊಸಿಷನ್ ಎಲ್ಲದಕ್ಕಿಂತ ಮುಖ್ಯ. ಸೀಮ್ ರಿಲೀಸ್ ಆದಾಗ ಟರ್ನ್ ಆದಾಗ ಹಿಂಗೆ ಇರಬೇಕು ಅಥವಾ ಹಿಂಗ್ ಆಂಗಲ್ ಆಗಿರ್ಬೇಕು. ಏನಾಗುತ್ತೆ, ಏರ್ ನ ಕಟ್ ಮಾಡುತ್ತೆ ಕೆಲವು ಸಲ ಸೀಮ್ ಪೊಸಿಷನ್ ಸ್ಟ್ರೇಟ್ ಆಗಿದ್ದಾಗ. ಇನ್ಫ್ಯಾಕ್ಟ್ ಹಿಂಗ್ ತಿರುಗ್ತಾ ಇದ್ದಾಗ ಏರ್ ನ ಕಟ್ ಮಾಡಿ ಬಾಲ್ ಹ್ಯಾಂಗ್ ಆಗುತ್ತೆ. ಅದನ್ನ ನಾವು ಲೂಪ್ ಅಂತ ಕರಿತೀವಿ. ಅಂದ್ರೆ ಎಕ್ಸ್ಟ್ರಾ ಸ್ಪಿನ್ ಕೊಡೋರು, ಮೇಲಿಂದ ಫ್ಲೈಟ್ ಮಾಡೋರು, ಅದು ಹೋಗಿ ಹಿಂಗ್ ಟ್ರಜೆಕ್ಟರಿ ಹಿಂಗ್ ಲ್ಯಾಂಡ್ ಆಗುತ್ತೆ. ಅದಕ್ಕೆ ಬಾಲ್ ನ ಟಾಸ್ ಮಾಡೋರು. ಜಡೇಜಾ ಕೂಡ ಟಾಸ್ ಮಾಡಲ್ಲ, ಸ್ಪಿನ್ ಮಾಡ್ತಾರೆ ಬಾಲ್ ನ, ಬಟ್ ಟ್ರಜೆಕ್ಟರಿ ವೇರಿ ಮಾಡೋದಿಲ್ಲ. ಅಷ್ಟೇ ವ್ಯತ್ಯಾಸ. ಅಕ್ಷರ್ ಪಟೇಲ್ ಟ್ರಜೆಕ್ಟರಿ ಆಗೋದೇ ಇಲ್ಲ ವೇರಿ ಮಾಡಕ್ಕೆ, ಯಾಕಂದ್ರೆ ಅವ್ರದ್ದು ಹಿಂಗೆ ಬರುತ್ತೆ ಎಲ್ಲ ಸಲುವೆ ಸಟಲ್ ವೇರಿಯೇಷನ್. ಬಟ್ ಅಕ್ಷರ್ ಪಟೇಲ್ ಪ್ರಾಬ್ಲಮ್ ಏನು ಅಂತಂದ್ರೆ ಬ್ಯಾಟ್ಸ್ಮನ್ಗೆ ಸ್ಟಂಪ್ ಮೇಲೆ ಇರುತ್ತೆ, ಬಿಡುತ್ತೆ ಕೊಡಲ್ಲ, ಸ್ಟ್ರೇಟ್ ಆಗಿ ಬರ್ತಾ ಇರೋದು, ಅಡ್ಡ ಹೊಡಿಬೇಕು. ಹೊಡೆದಾಗ್ಲೇ ಅವ್ರು ರನ್ ತಿಂದಿರೋದು. ಜಡೇಜಾ ಹಂಗಲ್ಲ, ಟರ್ನಿಂಗ್ ಟ್ರ್ಯಾಕ್ ಕೊಡ್ತು ಅಂದ್ರೆ ಡೇಂಜರಸ್.